ಚಿಂತಾಮಣಿಯಲ್ಲಿ ರಾತ್ರೋರಾತ್ರಿ ರಥದ ಶೆಡ್ ತೆರವುಗೊಳಿಸಿದ ನಗರಸಭೆ. ರಥದ ಶೆಡ್ ತೆರವು ಹಿನ್ನೆಲೆ ಇಡೀ ಜಿಲ್ಲಾ ಪೊಲೀಸು ಚಿಂತಾಮಣಿಯಲ್ಲಿ ನಿಯೋಜನೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಬಹುತೇಕ ಮುಗಿತಾ ಬಂದಿದೆ. ನಗರಸಭೆ ಆಯುಕ್ತ ಚಲಪತಿ ಯಾವುದೇ ಮುಲಾಜಿಗೂ ಜಗ್ಗದೆ ಯಶಸ್ವಿಯಾಗಿ ಫುಟ್ಪಾತ್ ತೆರವು ಕಾರ್ಯ ಮಾಡಿ ಮುಗಿಸಿದ್ದಾರೆ. ಅದರಿಂದ ಉತ್ತಮ ಕಮಿಷನರ್ ಎಂಬ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ನಗರದ ಅತ್ಯಂತ ಜನಬಿಡನ ಪ್ರದೇಶವಾದ ಆಜಾದ್ ಚೌಕ್ನಲ್ಲಿರುವ ಹರಿಹರೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ರಥವನ್ನು ಚೌಕ್ನ ಮಧ್ಯಭಾಗದಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಾಣ ಮಾಡಿ ನಿಲ್ಲಿಸಲಾಗಿದೆ. ಅದನ್ನು ಕೂಡಲೇ ತೆರವುಗೊಳಿಸಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿಗೆ ನಗರಸಭೆ ಕಮಿಷನರ್ ಚಲಪತಿ ಹಲವು ಬಾರಿ ನೋಟಿಸ್ ಕೊಟ್ಟಿದ್ದರು. ಆದರೂ ಕೂಡ ಅವರು ತೆರವುಗೊಳಿಸೋದಕ್ಕೆ ಮುಂದಾಗಿರಲಿಲ್ಲ. ಹಲವು ಬಾರಿ ವಾದ ವಿವಾದ ನಡೆದಿತ್ತು. ಅದು ವಿವಾದಾತ್ಮಕ ಸ್ಥಳವಾಗಿ ಮಾರ್ಪಟ್ಟಿತ್ತು. ಆದರೆ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಅದರ ಬಿಸಿ ಇದ್ದಿದ್ದರಿಂದ ದೇವಸ್ಥಾನದ ರಥವನ್ನು ತೆರವುಗೊಳಿಸೋದಕ್ಕೆ ನಗರಸಭೆ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಆದರೆ ಇಂದು ರಾತ್ರೋರಾತ್ರಿ ರಥ ತೆರವುಗೊಳಿಸಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಇಡೀ ಜಿಲ್ಲಾ ಪೊಲೀಸರನ್ನು ಚಿಂತಾಮಣಿಗೆ ನಿಯೋಜನೆ ಮಾಡಿದ್ದಾರೆ. ರಥವನ್ನು ಬಿಗಿ ಪೊಲೀಸ್ ಬಂದೋಬಸ್ತುಗಳೊಂದಿಗೆ ನಗರಸಭೆ ಸಿಬ್ಬಂದಿಯೆಲ್ಲ ಸೇರಿ ಡೈಮಂಡ್ ಟ್ಯಾಕೀಸ್ ರಸ್ತೆಯಲ್ಲಿ ರಥವನ್ನು ಎಳೆದೊಯ್ದು ನಿಲ್ಲಿಸಿದ್ದಾರೆ. ಫ್ಲಾಶ್ ಹಾಕಿದ್ವಿ.